ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಗೌರಿ ಹಬ್ಬ, ಅಂದರೆ ಗೌರಿ ಹಬ್ಬ ಸೈಡ್ ನಮ್ಮ ಯಜಮಾನ್ರು ಮನೆ ಕಡೆ ಎಡೆ ಇಡ್ತಾರೆ. ಸೊ ಸ್ವೀಟ್ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾವು ಏನೇನು ಮಾಡ್ಕೋತೀವಿ, ಹೇಗೆ ತಯಾರಿ ಮಾಡ್ಕೊತೀವಿ ಅನ್ನೋದಿರುತ್ತೆ. ಈ ವಿಡಿಯೋನ ನಮ್ಮ ನಾದಿನಿ ಮಗಳು ಹೋಸ್ಟ್ ಮಾಡ್ತಾಯಿದ್ದಾರೆ. ನನ್ನ ಬದಲು ಅವರಿದ್ದಾರೆ. ಸೊ ಅವ್ರು ಹೇಗೆ ಮಾಡ್ತಾರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಜ್ಜಿ ಮನೆಗೆ ಬಂದಿದ್ವಿ. ಅದೇನೋ ಎಡೆ ಇಕ್ತಿದ್ರೆ ಅಂತ ಅದಕ್ಕೆ ಬಂದಿದ್ವಿ. ಇವಾಗ ಎಲ್ಲರೂ ತರಕಾರಿ ಕಟ್ ಮಾಡ್ತಿದ್ರು, ಅದಕ್ಕೆ ಇವಾಗ ಎಲ್ಲರೂ ತೋರಿಸೋಣ ಅಂತ ಮಾಡ್ತಿದ್ದೀವಿ. ತೋರಿಸ್ತೀವಿ ನೋಡಿ ಗಾಯ್ಸ್. ಇವ್ರು ನಮ್ಮ ತಾತ, ಇವ್ರು ನಮ್ಮ ಮಾವ. ಹೆಂಗಿದ್ದಾರೆ ನೋಡಿ, ಫುಲ್ ವಯಸ್ಸಾಗ್ಬಿಟ್ಟಿದೆ ಪಾಪ, ನಿಂತ್ಕೊಳ್ಳೋಕ್ಕೂ ಆಗಲ್ಲ ನೋಡಿ. ಇವ್ರು ನಮ್ಮ ಅಮ್ಮ, ಇವ್ರು ನಮ್ಮ ಅಕ್ಕ ನೋಡಿ ಹಿಂಗಿದ್ದಾರೆ. ಇವರು ನಮ್ಮಮ್ಮ, ಇವ್ರು ನನ್ನ ನಾದಿನಿ. ಇವರು ನಮ್ಮಮ್ಮ ನೋಡಿ. ಇವರು ನಮ್ಮ ಅತ್ತೆ. ಹಾಯ್. ನೋಡಿ ನಮ್ಮ ಅಜ್ಜಿ ಬೋಂಡ ಮಾಡ್ತೀವಿ. ಇವ್ರು ನಮ್ಮ ಅತ್ತೆ. ನನ್ನ ತಮ್ಮನ್ನ ಫೋನ್ ನೋಡ್ಕೊಂಡು ಕೂತಿದ್ದಾನೆ. ಇವಾಗ ನಾವು ನಮ್ಮ ಮನೇನ ತೋರಿಸ್ತೀವಿ, ಬನ್ನಿ ಫಸ್ಟಿಂದ. ನೋಡಿ, ಇಲ್ಲಿಂದ ಬಂದರೆ ಮೆಟ್ಲು ಹತ್ಕೊಂಡು ಬಂದರೆ ಇಲ್ಲಿಂದ ನಮ್ಮ ಮನೆ ಬರುತ್ತೆ. ಇದೆಲ್ಲ ಫುಲ್ಲು ಬ್ಯಾಕ್ ಗ್ರೌಂಡ್ ಇದೆ. ಇಲ್ಲಿ ನಮ್ಮ ತಾತ ಮನ್ಕೋತಾರೆ. ಇಲ್ಲಿ ಇದು ರೆಸ್ಟ್ ರೂಮ್. ಅಲ್ಲೇ ಊಟ ತಿನ್ಬೇಕಾದ್ರೆ ನೋಡ್ಕೊಬೇಕು. ನೋಡಿ ಈ ಥರ ಇದೆ ನಮ್ಮ ಮನೆ. ನೋಡಿ ನೋಡಿ ಸೋಪೀಸ್. ಇದು ಮನೆ ಇದೆ. ಅಲ್ಲಿ ನಮ್ಮ ಕನ್ನಡಿ ಇದೆ. ರೂಮು ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟೇ. ಬಾಯ್ ಬಾಯ್, ನೆಕ್ಸ್ಟ್ ಚಾನಲಲ್ಲಿ ಮೀಟ್ ಆಗೋಣ. ಇವಾಗ ನಮ್ಮ ಅಜ್ಜಿ ಏನೇನು ಮಾಡ್ತಿದ್ದಾರೆ ಅಂತ. ಅಜ್ಜಿ ಇದು ಹೆಂಗ್ ಮಾಡಿದ್ರಿ? ವಡೆ ಕಾಳು ನೆನೆಸೋದು, ಕಡಲೆಬೇಳೆ ನೆನೆಸೋದು, ಕಡಲೆಬೇಳೆ ನೆಂದ್ಮೇಲೆ ನೀರು ಸೋರ್ಲಿಕ್ಕದು, ಆಮೇಲೆ ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಸಾಲ್ಟು, ಒಣಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕೋದು. ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಎಣ್ಣೆ ಕಾಯಿಸೋದು. ಎಣ್ಣೆಗೆ ತಟ್ಟಿ ಎಣ್ಣೆಗೆ ಬಿಡೋದು. ಮೇಲೆ ತೆಗಿಯೋದು. ಸ್ಟವ್ ಹಚ್ಚಿಲ್ಲ? ಹಚ್ಚಿದ್ದೀನಲ್ಲಪ್ಪ, ಸ್ಟವ್ ಹಚ್ಚಿದೇನೆ ಅಡುಗೆ ಮಾಡೋಕ್ಕಾಗುತ್ತಾ? ಆ ಪೂಜೆಗೆ ಏನೇನು ಅಡುಗೆ ಮಾಡ್ತೀರಾ? ಪೂಜೆಗೆ ಇದು ಕಜ್ಜಾಯ, ಚಕ್ಲಿ, ನಿಪ್ಪಿಟ್ಟು, ವಡೆ, ಅನ್ನ, ಸಾರು, ಪಲ್ಯ, ಕಾಯಲು, ಶಾವಿಗೆ, ಆಮೇಲೆ ಇಷ್ಟೆಲ್ಲ ಮಾಡಿ ಎಡೆ ಇಡೋದು. ಅತ್ತೆ ಇದು ಎಲ್ಲ ದೊಡ್ಡವ್ರಿಗೆ ಎಡೆ ಇಟ್ಟು ನಮಸ್ಕಾರ ಮಾಡಿ ವರ್ಷಕ್ಕೊಂದ್ಸತಿ ಮಾಡಬೇಕು. ಯಾಕೆಂದ್ರೆ ಮಕ್ಕಳು ಮರಿಗೆಲ್ಲ ಅಭಿವೃದ್ಧಿ ಕೊಡ್ಲಿ, ಮನೆಗೆಲ್ಲ ಒಳ್ಳೇದಾಗ್ಲಿ ಅಂತ ಹಿರಿಯವ್ರಿಗೆ ಅನ್ನ ಹಾಕೋದು. ಎಡೆ ಇಡಬೇಕು, ಮಾಡಲೇಬೇಕು ಅದನ್ನ. ಅವರು ಪಾಪ ಊಟ ತಿಂಡಿ ಇಲ್ದೇನೆ ಅಲಿಬೇಕಾಗುತ್ತೆ. ನಾವೇನು ಮಾಡಲಿಲ್ಲ ಅಂದ್ರೆ ಊಟ ತಿಂಡಿ ಇಲ್ದೇನೆ ಅಲಿಬೇಕಾಗುತ್ತೆ ಅವ್ರ ಮುಕ್ತಿ ಸಿಗೋ ತನಕ. ಅದಕ್ಕೆ ಅವ್ರ ಮುಕ್ತಿ ಸಿಗೋ ತನಕ ನಾವು ಅವ್ರಿಗೆ ಮಾಡಬೇಕು, ನಾವಿರೋ ತನಕ. ನಾವು ಸತ್ತ ಮೇಲೆ ನಮ್ಮ ಮಕ್ಕಳು, ನನ್ನ ಮಗಳು, ನನ್ನ ಮಗ, ನನ್ನ ಸೊಸೆ ನಮ್ಗೆ ಎಡೆ ಇಡಬೇಕು. ಆ ಥರ ನಡ್ಕೊ ಬರ್ಬೇಕದು, ಪರಂಪರೆ ನಡ್ಕೊ ಬರಬೇಕು. ಈಗ ನಾನು ವಡೆ ಹಾಕ್ತಾಯಿದ್ದೀನಿ, ವಡೆ ಬೇಯಿಸ್ತಾ ಇದ್ದೀನಿ. ವಡೆ ಬೆಂದಾದ್ಮೇಲೆ ಇದನ್ನೆಲ್ಲ ತೆಗೆದು ಡಬ್ಬಿಗೆ ಹಾಕಿ ಅಡುಗೆಗೆ ರೆಡಿ ಮಾಡಬೇಕು. ಅನ್ನ, ಸಾರು, ಕಾಯಲು, ಶಾವಿಗೆ, ವಡೆ, ಕಜ್ಜಾಯ, ಚಟ್ನಿ, ನಿಪ್ಪಿಟ್ಟು, ಕಾಯಲು,
ಅನ್ನವನ್ನು ಮಾಡಿ ಎಡೆ ಇಡಬೇಕು. ಪ್ರತಿಯೊಂದು ಅಡುಗೆ ಮಾಡಿ ಎಡೆ ಇಡಬೇಕು. ಇವಾಗ ಅವ್ರೇನ್ ಮಾಡ್ತಾರೆ ಅದನ್ನೇ ಅಷ್ಟೇ. ಅವ್ರು ಹೇಳ್ದಂಗೆ ಹೇಳ್ಕೊಂಡ್ಕೊಡ್ತಾರೆ, ಇವಾಗ ನಾನು ಮಾಡ್ತೀನಿ. ಇವಾಗ ನಿಮ್ಮಮ್ಮ ಹೇಳ್ಕೊಂಡ್ಕೊಡುತ್ತೆ, ನೀವು ಮಾತಾಡ್ಸಿ. ನಿಮ್ಮಮ್ಮ ಮಾತಾಡ್ಸಿ ಇವಾಗ. ನಿಮ್ಮಮ್ಮ ಕ್ಯಾಮ್ರಾ ನೋಡ್ಬೇಕು ಇವಾಗ. ನೀವೇನು ಕೆಲಸ ಮಾಡ್ತೀರಾ? ನಂದೇನೇನು ಶಾಪಿಂಗ್. ಇವಾಗ ಕೆಲಸ ಮಾಡ್ತಿದ್ದೀರಾ? ನಿನ್ನ ತಮ್ಮ ಏನು ಕೆಲಸ ಮಾಡ್ತಾನೆ? ನಿನ್ನ ತಮ್ಮ ಏನು ಕೆಲಸ ಮಾಡ್ತಾರೆ? ನಿನ್ನ ತಮ್ಮ ಕೇಳೋ ಅಂದಿದ್ದು. ಓಯ್, ನೀನೇನು ಕೆಲಸ ಮಾಡ್ತೀಯಾ? ನೋಡಿ ಏನು ಬಿಡಿಸ್ತಿದ್ದೀರಿ, ಇನ್ನೂ ಅಷ್ಟೊಂದಿದೆ. ಬನ್ನಿ ನಾವು ಚೋಟಾ ಅಪ್ಪನ ನೋಡೋಣ. ಇವಾಗ ನಿಮ್ಮ ಅಪ್ಪನ ಮಾತಾಡ್ಸಿ. ಯಾಕೆ ಮಾಡ್ಕೊಂಡಿದ್ದೀರಾ ಅಂತ ನೋಡಿ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸ್ನಾನ ಮಾಡ್ತಾ ಇದ್ದೀರಿ? ಸ್ನಾನ ಮಾಡ್ತಿದ್ದಾರೆ. ಸ್ನಾನ ಮಾಡ್ಬೇಕಾ? ಏ ಮಾಡಿದ್ರೆ ಆಗಲ್ಲ. ನೋಡಪ್ಪ ಎಂಥವರಪ್ಪ ಇವರು. ಮಾತಾಡ್ಸಿಲ್ವಾ? ಬಾಯ್ ಬಾಯ್. ನೆಕ್ಸ್ಟ್ ಪಾರ್ಟ್ 2 ಚಾನಲ್ ಅಲ್ಲಿ ಮೀಟ್ ಆಗೋಣ. ಇವಾಗ ನೋಡೋಣ ಬನ್ನಿ ಹೆಂಗೆ ಅಡುಗೆ ಮಾಡ್ತಾರೆ ಅಂತ. ನೋಡೋಣ ಬನ್ನಿ ಹೆಂಗ್ ಮಾಡ್ತೀನಿ. ಎಣ್ಣೆ ಕೊಡಕ್ತಾನೆ ಬಜ್ಜಿಗೆ ಇದು ಸಾಂಬಾರು ಹಾಕ್ಲವ. ನೋಡಿ ಎಷ್ಟಾಗಲ್ಲ ಎಣ್ಣೆಗೆ ಮಡಗಿರ್ತೀನಿ. ಇಲ್ಲಿ ಮಡಗ ಇಲ್ಲಿ ಬೇಕು ಅಂದ್ರೆ ಹಾಕೊಳ್ಳಿ. ತಿಂಡಿ ಅದಲ್ಲ ಏನು ಸಕ್ಕತ್ತ ಸೌಟಿ ತರ ಎಲ್ಲ ಕೊಡುತ್ತೆ. ಸೌಟ ಅಲ್ಲಿ ಅಡುಗೆ ಮಾಡೈತೆ. ಬಟ್ಟೆ ಕೈಯಲ್ಲಿ ಇಟ್ಟಾಗೆ ಒಂದು ಚೆನ್ನಾಗಿರೋ ಬಟ್ಟೆ ಕೊಡಿ. ನಾನಿಲ್ಲಿ ನುಗ್ಗೆಕಾಳು ಸಾರು ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೆ. ಗೊತ್ತಿಲ್ಲ. ನಿಮ್ಮ ಕೇಳಿ ಏನದು ಅಂತ ನಿಮ್ಮ ಪುಡಿ ತಂದೆ. ಮೈನ್ ಬ್ಲಾಕ್ ಟೊಮೆಟೊ ಹಾಕ್ತಿದ್ದಾರೆ ನೋಡಿ. ಏನ್ ಟೊಮೆಟೊ? ನಾಟಿ ಟೊಮೆಟೊನ ಪಾಲಕ್ ಟೊಮೆಟೊನ? ಹೌದಾ? ಅಪ್ಪ ನಾಟಿ ಟೊಮೆಟೊನ? ಓನ್ಲಿ ಟೊಮೆಟೊ. ನೋಡು ಏನಾಗ್ತದೆ? ಬ್ರೌನಿಶ್. ಇವಾಗ ಏನಾಗ್ತದೆ? ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಅಲ್ಲ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೆಲ್ಲ ಚೇಂಜ್ ಮಾಡೋಣ.
ಹೊಟ್ಟೆ ಬಿಡು ಯಾರು ಬರ್ತಿದ್ಯಾ ನೀ ಅಜ್ಜಿನ ಏನು ಪಿಚ್ಚಾಗಿರ ಕೇಳೋದು ಇವತ್ತು ಏನು ಏನಾಗ್ತದೆ ಏನ್ ಮಾಡ್ತಾಳೆ ನಾವಿಲ್ಲಿ ತರಕಾರಿ ಪಲ್ಯ ಮಾಡ್ತಾ ಇದ್ವಿ. ನನಗೆ ಅಕ್ಕ ಹೇಳ್ಕೊಂಡು ಕೊಡ್ತಾ ಇದ್ರೆ ಹೆಂಗೆ ಮಾಡೋದು ಏನು ಅಂತ. ನೆಕ್ಸ್ಟ್ ನಾವು ಮೊಳಕೆ ಕಾಳು ಸಾರು ಮಾಡೋಕ್ಕೆ ಒಗ್ಗರಣೆ ಹಾಕೊತಾ ಇದ್ದೀವಿ.
ಆರು ಕೆಜಿ ತುಪ್ಪ 6 kg 6 ಕೆಜಿನೇ ಇರಲ್ಲ. ಎಷ್ಟು kg ಇರುತ್ತೆ? ಅರ್ಧ ಕೆಜಿ ಇರ್ತದೆ. ಎರಡಿಲ್ಲ ಅಲ್ಲಿ, ಎರಡಲ್ಲ ಜಾಸ್ತಿ, 4 ಏನಾಗ್ತಾ ಇದ್ದಾರೆ ಮಸಾಲೆ ಮಿಕ್ಸ್ ಮಾಡಲ್ಲ. ಒಂದಿಗೆ ಹಾಕ್ಬಿಟ್ಟು ಕುಕ್ಕರ್ದು ಕ್ಯಾಪ್ ಇಟ್ಕೊಂಡು ಮುಚ್ಚಬೇಕು. ಅಷ್ಟೇನಾ? ಮುಚ್ಚಿಬಿಟ್ಟು ಅದು 2 ವಿಸಲಿಲ್ಲ 3 ವಿಸಲ್ ಕೂಗಿದ್ಮೇಲೆ ತೆಗಿಬೇಕು. ಅಷ್ಟೇನಾ? ಹಾಂ ಮುಗೀತು. ಹಾಂ. ಆಮೇಲೆ ಇನ್ನೂ ಇದೆ, ಇನ್ನೇನು ಮಾಡಬೇಕು? ಇನ್ನೂ ಅದೇನೇನೋ ಮಾಡಬೇಕು. ಸಾಂಬಾರು ಮುಗೀತು ಅಷ್ಟೇನಾ? ಸಾಂಬಾರು ಅಷ್ಟು ಮಾಡಿದ್ರೆ ಮುಗೀತಾ? ಇಲ್ಲ, ಅದಿನ್ನೂ ವಿಸಲ್ ಕೂಗಬೇಕು. ಎಷ್ಟು ವಿಸಿಲ್ ಕೂಗಬೇಕು? 2 ಇಲ್ಲ 3. ಐ ಥಿಂಕ್ ಅದು ಅಕ್ಕ ಇನ್ನೇನು ಬರುತ್ತಾ? ನೀವು ಆರಾಮಾಗಿ ಕುತ್ಕೋಬೋದಲ್ಲ, ನೀವು ಆರಾಮಾಗಿ ಮನೇಲಿ ಕುತ್ಕೋಬೋದಲ್ಲ ಅಡುಗೆ ಮಾಡ್ತಾ ಇದ್ರೆ. ಅದಕ್ಕೆ ಎಲ್ಲ ಕಲಿಸ್ತಾ ಇರೋದಿಲ್ಲ. ದೊಡ್ಡೋಳು ಅದಕ್ಕೆ ನೋಡ್ಕೊತಲ್ಲ ಕಲಿಸ್ತಾರೆ ಅಂತಾನೆ. ಒಂದು ಇದು ಬಂದ್ಮೇಲೆ ಕುದಿ ಬಂದ್ಮೇಲೆ ಕುದಿ ಬಂದ್ಮೇಲೆ ಮುಚ್ಚಿಬಿಟ್ಟು 2 ವಿಸಲ್ ಕೂಗಿದ ತಕ್ಷಣ ಓಪನ್ ಮಾಡಬೇಕು. ಮಾಡಿ ತಕ್ಷಣ ಮಾಡ್ಬೇಕಾ? ವಿಷಲ್ ಬಿಟ್ಮೇಲೆ ಮಾಡಬೇಕು. ತಕ್ಷಣ ಮಾಡಿದ್ರೆ ಬಿಡ್ತದೆ ಮೇಕೆ. ವಿಸಲ್ ಬಿಟ್ಮೇಲೆ ಓಪನ್ ಮಾಡಬೇಕು, ತಕ್ಷಣ ಮಾಡಬಾರ್ದು. ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಬೇಕು. ಆಮೇಲೆ ಎಡೆಗೆಲ್ಲ ಇಟ್ಬಿಟ್ಟು ಆ ಪೂಜೆ ಮೇಲೆ ಮಾಡೋದು. ಹೇಳು, ಇನ್ನೇನು ಮಾಡ್ತಾರೆ? ಗೊತ್ತಿಲ್ಲ, ಮಾಡ್ಬೇಕು ಹೇಳ್ತೀನಿ. ಬಾಯ್ ಮಾಡ್ಬಿಡಿ. ಕೈ ಚೇರ್ ಆತ ಎತ್ಕೊಂಡು ಚೇರ ಯಾರು ಇವನಾ? ಕೂತ್ಕೊಳ್ಳು. ಕುತ್ಕೊಂಡು ಅಮ್ಬೇಕು ಇವಾಗ ಅಲ್ಲಿ. ಚೇತು ಯಾಕಪ್ಪ ಕೂತ್ಕೊಂಡು ಅನ್ಕೊಂಡ್ಬಿಡ್ತಾನ? ಎಲ್ಲ ನೀವೇ ಮಾಡ್ಬೇಕಲ್ಲ, ಹೆಂಗ್ ಮಾಡ್ತೀರಾ? ಆಗ್ತಾ ಇದೆಯಲ್ಲ ಇಲ್ಲ ಹಾಗೆ ಹೋಗ್ತದೆ ಅಕ್ಕ. ಎಲ್ಲ ಆದಮೇಲೆ ಶಾವಿಗೆ ಹೊತ್ಕೊತಾ ಇದ್ದೀವಿ. ಆದರೆ ಅದು ಮಣೆ ಸರಿ ಇರಲಿಲ್ಲ, ಅದಕ್ಕೆ ಸರಿಯಾಗಿ ಬರ್ತಿರಲಿಲ್ಲ. ಸೈಡಲ್ಲೆಲ್ಲ ಫುಲ್ ಬರ್ತಾಯಿತ್ತು. ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ, ಆದರೆ ಇದರಲ್ಲಿ ಆಗಲೇ ಇಲ್ಲ ನನ್ನ ಕೈಲಿ. ಶಾವಿಗೆನೇ ಬರ್ತಲ್ಲ, ಬರೀ ಸೈಡಲ್ಲೇ ಬರ್ತದೆ ದಪ್ಪ ದಪ್ಪ ಆಗಿ. ಶಾವಿಗೆ ಬರ್ತಾನೆ ಇರಲಿಲ್ಲ, ಅದಕ್ಕೆ ಸೈಡಿಗೆ ಬಂದ್ಬಿಟ್ಟೆ ನಾನು. ಬೇಕು ಆಮೇಲೆ ಇದ್ರಲ್ಲಿ ಆಗಲ್ಲ ಅಂದ್ಬಿಟ್ಟು ಹಳೇದು ಮುಂಚೆ ಒಂದು ತೊಗೊಂಡಿದ್ರು, ಅದರಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಚೆನ್ನಾಗಿ ಬಂತು ಶಾವಿಗೆ. ಅದೇ ನೀನ್ ಮಾಡಿ ಆಗುತ್ತೆ, ಅದು ಬರೀ ಪ್ರೆಸ್ ಅಷ್ಟೇನೆ. ಏನೀಗ ಮಾಡಿದ್ರು? ಅಯ್ಯೋ ನೀನು ನೀನೇ ಮಾಡಿ ಅವಳಲ್ಲ ಮಾಡೋಳು. ಓ ನಾನು ನಾವು ಅವ್ರು ಮಾಡೋದು ಇಲ್ಲ. ನಾವು ಆಸೆ ಶಾವಿಗೆಗೆ ಆಸೆನೂ ಪಡಬಾರ್ದು. ಆಗಲ್ಲ ನೋಡಿ ಎಷ್ಟು ಕಷ್ಟ. ಏನ್ ಮಾಡ್ಬೇಕು ಅಂತ ಎಡೆ ಅಂತ ಒಂಚೂರು ಮಾಡ್ಬಿಡ್ಬೇಕು. ಇದು ನಾವು ತರಬಾರ್ದು, ನಾವೇನು ತರಲ್ಲ. ಹಂಗೆ ತರಬೇಕಿದ್ರೆ ನಾನೇ ಎಷ್ಟು ಕಷ್ಟಪಡುವೆ. ಗಾಂಧಿ ಬಜಾರ್ ಎಲ್ಲ ಸಿಗ್ತದೆ, ರಾಮೇಶ್ವರ ರಾಘವೇಂದ್ರದಾಗ ಎಲ್ಲ ತಂದ್ಬಿಟ್ಟಿದೆ. ಹಂಗೆ ತರಬಾರ್ದಲ್ಲ. ಯಾವುದು ಆಸೆ ತಂದು ಏನೋ ಅವಳ ಯಾಕೆ ಲೈಟ್ ಉಡಿಸ್ತಾಳಲ್ಲ, ಯಾವ್ದದು? ವಿಡಿಯೋ ಮಾಡ್ತಾವ್ರೆ. ಆಮೇಲೆ ಎಷ್ಟು ಗೊತ್ತಾಗಲ್ಲ ನಮ್ಗೆ ಅದು ಒಂದ್ ಕಡೆ. ಬರ್ಲಿ ಬಿಡು, ಅದಿನ್ನ ಜಾಸ್ತಿ ಗೊತ್ತಾಯ್ತು. ಹೌದಾ?
ಎರಡಕ್ಕೂ ಎಲ್ಲ ಆದ್ಮೇಲೆ ಸಾಕು ಬಿಡುವ. ಇನ್ನೂರು ಮುದ್ದೆ ಇಡು ನೀವು ತಾನೇ ಹೇಳ್ಬೇಕು ನಾನು ಹೇಳ ಯಾರು ಹೇಳಿಲ್ಲ ನೋಡಿ ಯಾರಿಗೂ ಹೇಳಿಲ್ಲ. ಯಾರು ಹೇಳಿಲ್ಲ ನೀವು ಹೇಳ್ಬೇಕು ಅಷ್ಟೇನಾ ಇನ್ಯಾರಿಗೆ ಹೇಳಿಲ್ವಾ ಇಲ್ಲ ನಾವ್ ಯಾರಿಗೂ ಒಂದೊಂದು ಪೀಸ್ ಅನ್ಬಾರ್ದು. ಒಂದೊಂದು ಸರ ಅದೇ ಗುಂಗಲ ಯಾರು ಎರಡನೇ ತಾರೀಕೆ ಯಾರು ಆಮೇಲೆ ಇದರಲ್ಲಿ ನಾನೊಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಇದ್ರಲ್ಲಿ ಚೆನ್ನಾಗಿ ಬಂತು. ಒತ್ತಿ ಗಟ್ಟಿಯಾಗಿ ಇದ್ರಲ್ಲಿ ಶಾವ್ಗೆನೇ ಜಾಸ್ತಿ ಹೊತ್ತು ಹಸಿಟ್ಟು ಬರಲಿಲ್ಲ. ಅವ್ರ ಕೈಲಿ ಆಗ್ತದೆ ಬಿಡು. ಆಯ್ತಲ್ಲ ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಖುಷಿ ಆಯಿತು. ಏನಂದ್ರೆ ಹಳ್ಳಿ ಕಡೆ ಇನ್ನ ದಪ್ಪ ಬರುತ್ತೆ ನೋಡಿದ್ಯಲ್ಲ ಅದು ಹಳ್ಳಿ ಕಡೆ ಅವಾಗ ಅಮ್ಮ ಮಾಡಿದ್ರೆ ಅವು ಒಂದೊಂದ್ಸಲ ಇವಾಗ ಬಂದಿರೋಲ್ಲ ಸಣ್ಣವು ತಾತ ಮುತ್ತಾತಂದಿರ ಚಿಕ್ಕಪ್ಪ ದೊಡ್ಡಪ್ಪಿರ ದೊಡ್ಡಮ್ಮ ಚಿಕ್ಕಮ್ಮ ಅಕ್ಕ ತಂಗಿರ ತೊಳೆ ನೀವು ಚೆನ್ನಾಗಿ ಮಾಡ್ತೀರ. ಆಮೇಲೆ ಬೈದ ಗಾಳಿ ಬರ್ತಾ ಬಿಡು ಬಾ ಒಳಗಡೆ ನಾನು ಹೇಳಿದೆ ಗಾಳಿ ಬರ್ತಾ ಮುಂದೆ ಕೊಟ್ಬಿಟ್ಟು ಇದು ಕೊಡಿ ಸರಿ ನನಗೆ ಕ್ಲಿಕ್ ಆಗಬೇಕು ಅಂತಂದ್ರೆ ಬಿಡು ಆಮೇಲೆ ನಿಮ್ಮ ತಾತ ಬೈತದೆ ಅಲ್ಲಿಂದ ತೆಗಿಯೋದು ಒಳ್ಳೇದ್ ಮಾಡ್ರಿ, ಅಭಿವೃದ್ಧಿ ಕೊಡಿ
ಬಾಯಲ್ಲಿ ಹೇಳ್ಕೊಂಡು ಮಾಡು. ಸುಮ್ಮನೆ ಹೋಗ್ಬಿಡ್ತೀಯಲ್ಲ, ಗೊತ್ತಾಗಲ್ಲ ಹೇಳ್ಕೊಡ್ಬೇಕು. ಆಫ್ ಮಾಡಮ್ಮ ಈ ಸಲ ಸಾಕು. ಯಾವ ದೇವ್ರದ್ದು ಏನು ಅನ್ನಂಗಿಲ್ಲ, ಎಲ್ಲ ತೆಗಿಬೇಕು. ಅದೇ ಅದು ಬಿಡು. ಸಾಕು ನಡಿ, ಅದೇನು ಹೊಡಿತಾ ಇದೆಯವ ನೀನ್ ಮಾಡ್ಬಿಟ್ರೆ ನೀನ್ ಮಾಡಿದ ಮತ್ತೆ ವಿಡಿಯೋ ತೆಗಿಬೇಕಾ? ಅಮ್ಮ ಮಾಡಿ ತೆಗಿಬಾರ್ದಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಪೂಜೆ ಆದಮೇಲೆ ಎಲ್ಲ ಊಟ ಮಾಡಿದ್ವಿ. ಆದರೆ ನಾನು ಅದು ಊಟ ಮಾಡಿದ್ನ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ, ಜನ ಇದ್ದರು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.